ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬುಧವಾರದ ಲಾಗ್. ಇವತ್ತು ತುಂಬ ಮಳೆ ಬರ್ತಾ ಇದ್ದಿದ್ದರಿಂದ ನನ್ನ ಮಗಳಿಗೆ ರಜೆ ಕೊಟ್ಟಿದ್ದರು, ಹಾಗಾಗಿ ಅವಳು ವೀಡಿಯೋ ಮಾಡ್ತಾ ಇದ್ದಾಳೆ. ಅವಳು ಇಲ್ಲ ಅಂದರೆ ನನಗೆ ಸ್ವಲ್ಪ ವೀಡಿಯೋ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ಜಾಸ್ತಿ ನಾನು ವೀಡಿಯೋ ಮಾಡೋಕ್ಕೆ ಹೋಗೋದಿಲ್ಲ. ಅಂದರೆ ಚಿಕ್ಕ ಮಗಳು ಗಲಾಟೆ ಮಾಡ್ತಾ ಇರ್ತಾಳೆ, ಅವಳನ್ನ ನೋಡಿಕೊಂಡು ವೀಡಿಯೋ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ಇವಾಗ ನೋಡಿ ಇಬ್ಬರು ಅಕ್ಕ ತಂಗಿ ಆಟ ಆಡ್ತಾ ಇದ್ದಾರೆ, ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಅವಳಿದ್ದರೆ ಸ್ವಲ್ಪ ಇಬ್ಬರು ಆಟ ಆಡ್ತಾ ಸುಮ್ಮನೆ ಇರ್ತಾರೆ, ಒಬ್ಬಳೇ ಆದರೆ ತುಂಬ ಕಿರಿಕಿರಿ ಮಾಡ್ತಾ ಇರ್ತಾಳೆ. ಇವಾಗ ಸೋಫಾ ಕ್ಲೀನ್ ಮಾಡ್ತಾ ಇದ್ದೀನಿ. ನಮ್ಮ ಸೋಫಾ ಸ್ವಲ್ಪ ಹಾಳಾಗಿದೆ, ಹಾಗಾಗಿ ವೇಲೆಲ್ಲ ಹಾಕಿ ಕವರ್ ಮಾಡಿ ಯೂಸ್ ಮಾಡ್ತಾ ಇದ್ದೀವಿ. ಪಾತ್ರೆ ಎಲ್ಲ ವಾಶ್ ಮಾಡ್ತಾ ಇದ್ದೀನಿ. ಗುಡಿಸಿ ಎಲ್ಲ ಆಯಿತು, ಸೋಫಾ ಎಲ್ಲ ಕ್ಲೀನ್ ಮಾಡಿ ಇವಾಗ ಪಾತ್ರೆ ವಾಶ್ ಮಾಡ್ತಾ ಇದ್ದೀನಿ. ಡೈಲಿ ಹೀಗೆ ಇರುತ್ತೆ ರೊಟೀನು. ಕೆಲವೊಂದು ಸರಿ ನನ್ನ ಮಗಳು ತುಂಬ ಹಠ ಮಾಡ್ತಾ ಇರ್ತಾಳೆ, ಆಗ ಸ್ವಲ್ಪ ಕೆಲಸ ಎಲ್ಲ ಆಚೆ ಈಚೆ ಆಗುತ್ತಷ್ಟೇ. ಈ ವಾಯ್ಸ್ ಓವರ್ ಕೊಡಲಿಕ್ಕೂ ಸಹ ನನಗೆ 2 ದಿನ ಆಯಿತು. ಅಂದರೆ ವಾಯ್ಸ್ ಓವರ್ ಕೊಡೋಣ ಅಂತ ಕೂತ್ಕೊಳ್ತೀನಿ, ಆಗಲೇ ಏನಾದರೂ ಹಠ ಮಾಡ್ತಾಳೆ, ಇಲ್ಲಾಂದರೆ ಮಲಗಿಸಿರ್ತೀನಿ ಆಗಲೇ ಎದ್ದುಬಿಡ್ತಾಳೆ. ಹಾಗೆ ಅವಳನ್ನ ಇಟ್ಕೊಂಡು ವಾಯ್ಸ್ ಓವರ್ ಕೊಡೋದು ಸ್ವಲ್ಪ ನನಗೆ ಕಷ್ಟನೇ ಆಗ್ತಾ ಇದೆ. ಮಳೆನೂ ಜೋರಾಗಿ ಬರ್ತಾ ಇದೆ, ವೀಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ. ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡ್ಲು ನನ್ನ ಮಗಳು. ಅರ್ಧ ಪಾತ್ರೆ ವಾಶ್ ಮಾಡಿ ಪಾತ್ರೆಗಳನ್ನೆಲ್ಲ ಜೋಡಿಸ್ತಾ ಇದ್ದೀನಿ. ನಮ್ಮ ಮನೇಲಿ 2 ಪಾತ್ರೆ ಸ್ಟ್ಯಾಂಡ್ ಇದೆ, ಒಂದು ಅಡುಗೆ ಮನೇಲಿದೆ, ಒಂದು ಈಚೆ ಹಾಲಲ್ಲಿ ಇಟ್ಟಿದ್ದೀವಿ. ಹಾಗೆ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಇನ್ನೂ ಪಾತ್ರೆಗಳಿದ್ದಾವೆ ವಾಶ್ ಮಾಡಲಿಕ್ಕೆ. ಪಾತ್ರೆ ಎಲ್ಲ ವಾಶ್ ಮಾಡಾಯಿತು, ಇವಾಗ ನೆಲ ಒರೆಸ್ತಾ ಇದ್ದೀನಿ. ಇನ್ನೂ ನೆಲ ಒಂದು ಒರೆಸಿದ್ರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಆದಾಗೆ. ಅಂದರೆ ಇನ್ನೂ ಅಡುಗೆ ಮಾಡಲಿಕ್ಕಿದೆ, ಹಾಗೆ ಬಟ್ಟೆನೂ ವಾಶ್ ಮಾಡಲಿಕ್ಕಿದೆ. ಮಳೆ ಬರ್ತಾ ಇದೆ, ಮಳೆ ಏನಾದರೂ ಕಡಿಮೆ ಆದರೆ ಬಟ್ಟೆ ತೊಳಿಬೇಕು, ಇಲ್ಲ ಅಂದರೆ ನೋಡೋದು ಏನು ಮಾಡೋದಂತೇಳಿ. ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು, ಇನ್ನೂ ಅಡುಗೆ ಮಾಡಬೇಕು. ನಮ್ಮ ಮನೇಲಿ ಸ್ವಲ್ಪ ಎಲ್ಲಿ ನೋಡಿದ್ರೂ ಬಟ್ಟೆಗಳೇ ಕಾಣುತ್ತೆ, ಯಾಕಂದರೆ ಹೊರಗಡೆ ತುಂಬ ಮಳೆ ಅಲ್ವಾ, ಹೊರಗಡೆ ಎಲ್ಲೂ ಒಣಗಿಸ್ಲಿಕ್ಕೆ ಜಾಗ ಇಲ್ಲ. ಹಾಗಾಗಿ ಎಲ್ಲ ಹಗ್ಗ ಕಟ್ಟಿ ಒಳಗಡೆನೇ ಹಾಕಿದ್ದೀನಿ ಬಟ್ಟೆಗಳನ್ನು. ಮತ್ತೆ ಲಾಗ್ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಚಪಾತಿ ಮಾಡ್ತಾ ಇದ್ದೆ, ಚಪಾತಿ ಮಾಡಿ ಎಗ್ ಬುರ್ಜಿ ಮಾಡಿದ್ದೀನಿ. ನನ್ನ ಮಗಳೂ ಬಂದಳು, ನನಗೂ ಸ್ವಲ್ಪ ಹಿಟ್ಟು ಕೊಡು ಅಂತೇಳಿ ಈಗ ಅವಳಿಗೆ ಹಿಟ್ಟು ಕೊಟ್ಟು ಕಳಿಸ್ತಾ ಇದ್ದೀನಿ. ಇಲ್ಲ ಅಂದರೆ ಅಳ್ತಾ ನಿಂತ್ಕೊಳ್ತಾಳೆ, ನನ್ನ ಎತ್ಕೋ ಅಂತೇಳಿ. ಈ ಹಿಟ್ಟೆಲ್ಲ ತೊಗೊಂಡೋಗಿ ನೆಲಕ್ಕೆಲ್ಲ ಉಜ್ಜಿ ಎಲ್ಲ ಮಾಡಿರ್ತಾಳೆ. ಸರಿ ಹೆಂಗೋ ಆಟ ಆಡ್ಕೊಂಡು ಸುಮ್ಮನೆ ಇದ್ದರೆ ಸಾಕು ಅಂದ್ಕೊಂಡು ಇವಾಗ ಸ್ವಲ್ಪ ಹಿಟ್ಟು ಕೊಟ್ಟು ಕಳಿಸಿ ನಾನು ಚಪಾತಿ ಬೇಯಿಸ್ತಾ ಇದ್ದೀನಿ. ಚಪಾತಿ ಎಲ್ಲ ಮಾಡಿ ಹಾಗೆ ತಿಂಡಿ ತಿನ್ನೋಣ ಅಂತೇಳಿ ತಿಂಡಿ ತಿಂತಾ ಇದ್ದೀವಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಲಾಗ್ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.